ಇಲ್ಲ ನೀವು ನಡ್ಕೊಂಡು ಬರ್ತಿರೋದು ಬೆಳಗ್ಗೆ ಹೇಳಿದ್ನಾ ಏನಕ್ಕೆ ಬಂದ್ರಿ ಯಾಕಾಗಿ ಅಂತ ಹೇಳಿ ನೋಡಕ್ಕಂತ ಬಂದ್ರಿ. ಯಾವ ಅಂದರೆ ನಮ್ಮದು ರಾಯಚೂರು ಜಿಲ್ಲೆ ಮೇಡಮ್. ನೀವು ಒಬ್ಬರೇ ಹೊರಟಿದ್ದಾ? ಹಾಂ ಹೌದು ಹೌದು. ಉಡುಪಿವರೆಗಾ? ಹಾಂ ಉಡುಪಿವರೆಗಿದೆ. 28ಕ್ಕೆ ನರೇಂದ್ರ ಮೋದಿ ಅವ್ರು ಬರ್ತಿದ್ದಾರೆ. ಹಾಂ ಅವರಿಗೆ ಮನವಿ ಮಾಡ್ಲಿಕ್ಕಾ? ಹಾಂ ಹೌದು. ವಿಡಿಯೋ ಮಾಡಲಾಗ್ತಿರೋ? ಹಾಂ ಮಾಡಿ ಮಾತಾಡ್ತೀರಾ? ಹಾಂ ರಾತ್ರಿ ಉಳ್ಕೊಳ್ಳೋದೆಲ್ಲ ಗ್ರಾಮದಲ್ಲೇ ಉಳ್ಕೊತೀವಿ ಮೇಡಮ್. ಯಾವ್ದು ಹಳ್ಳಿ ಸಿಗುತ್ತಲ್ಲ ಅಲ್ಲಿ ಉಳ್ಕೊಳ್ತೀವಿ. ತಿಂಡಿ ಎಲ್ಲ ಆಯ್ತಾ? ಆಗಿದೆ. ನೀವೇನು ಪ್ರೆಸ್? ಇಲ್ಲ ನಮ್ಮ ಸ್ಟುಡಿಯೋ ಇವನು ಬೆಳಗ್ಗೆ ಹೇಳಿದ ಅಕ್ಕ ಇಲ್ಲಿ ಯಾರೋ ಒಂದು ಹುಡುಗಿ ಈ ತರ ಬಾವುಟೆಲ್ಲ ಇಟ್ಕೊಂಡು ಹೋಗ್ತಿದ್ರಂತ. ನಮ್ದೇ ಮುಂದೆ ಪಾಸ್ ಆದ್ರ ಅದಕ್ಕಾಗಿ ಸುಮ್ಮನೆ ಜಸ್ಟ್ ಇದೆಯಾ ನಮ್ದೇನು ಸೋಷಿಯಲ್ ಮೀಡಿಯಾ ಎಲ್ಲ ಏನಿಲ್ಲ. ಹೌದಾ? ಇದಕ್ಕಿಂತ ಮುಂಚೆನೂ ಮಾಡಿದ್ದೆ ಮೇಡಮ್, ತೋರಿಸ್ತೀನಿ ನನಗೆ. ಮಾಡಿದ್ರಾ? ಅಂದರೆ ಅವಾಗ ಮನವಿ ಕೊಟ್ಟಿದ್ದೆ, ಈಗ ನೇರ ಮನವಿ ಕೊಡೋಣ ಅಂತ. ನಿಮ್ಗೆ ಈಗ ಗೊತ್ತಿರೋ ವಿಚಾರನೇ ಅಲ್ವಾ, ಸರ್ಕಾರ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಬರೀ ವೋಟ್ ಬ್ಯಾಂಕಿಗೋಸ್ಕರ ಅನ್ನೋ ಥರ ಆಗಿದೆ. ಕೆಲಸಗಳ ಕಾರ್ಯಗಳು ಸರಿಯಾಗಿ ಆಗ್ತಿಲ್ಲ, ಯಾರನ್ನ ಕೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ರೀತಿಯಾಗಿ ಹೋಗಿದೆ ಪರಿಸ್ಥಿತಿ. ಏನೋ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಎಲ್ಲ ರಾಜಕಾರಣಿಗಳ ಥರ ಇವರಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಈ ವಿಚಾರವಾಗಿ ಹೋಗಿದ್ದೆ, ಅವಾಗ ಆಪ್ರೇಷನ್ ಸಿಂಧೂರ ನಡೀತಲ್ಲ ಮೇಡಮ್, ಆ ಟೈಮಲ್ಲಿ ಪಾದಯಾತ್ರೆ ಮಾಡಿದ್ದವರು. ಆವಾಗ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಅವ್ರು ಸಿಕ್ಕಿದ್ರು ನನಗೆ ದಿಲ್ಲಿ ಒಳಗೆ. ಅವರು ಹೇಳಿ ಬರಲಿಕ್ಕೆ ಸಾಂತ್ವನ ಇದು ಮನವಿ ಪತ್ರ ಕೊಟ್ಟಿರೋದು ಮೇಡಮ್. ಮೋದಿಜಿಯವ್ರ ಆಫೀಸ್ಗೆ ದಿಲ್ಲಿಗೆ ಹೋಗಿ ಎಲ್ಲ ಕೊಡ್ತೀನಿ. ಇದು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಿಗೂ ತಾಲೂಕಲ್ಲಿ ಕೊಟ್ಟು ಹೋಗ್ತಾ ಇದ್ದೀನಿ ಇನ್ಫಾರ್ಮೇಷನ್ ಕೊಟ್ಟು. ಸ್ಟೇಷನಿಗೆ ಇಲ್ಲಿಲ್ಲ, ಇದು ಇನ್ನೇನು ಇಲ್ಲಿ ಇದಕ್ಕೆ ಹಾಂ ತೀರ್ಥಹಳ್ಳಿಗೆ ಕೊಡೋಣ ಅಂತ. ತಾಲೂಕಾಗುತ್ತಲ್ಲ ಅಲ್ಲಿಗೆ ಕೊಟ್ಟು ಹೋಗೋಣ ಅಂತ. ಮಾರ್ಚ್ 25ನೇ ತಾರೀಕು ಬಿಟ್ಟಿದ್ದು ಮೇಡಮ್. 58 ದಿನ ಹೋಗಿ ಬಂದಿದ್ದೀನಿ ನಾನು. ಇದು ಯಾವಾಗ ಹೇಳಿದ್ದು ನೀವು? ಇದು ಮಾಡಿದ್ದು ಮಾರ್ಚ್ 25ನೇ ತಾರೀಕು. ಏನಕ್ಕಾಗಿ ಮಾಡಿದ್ರಿ ಹೇಳಿ ನೀವು? ಅತ್ಯಾಚಾರ ಭ್ರಷ್ಟಾಚಾರ ಸಲುವಾಗಿ ಕೊಟ್ಟಿದ್ದೀನಲ್ಲ, ಅಲ್ಲಿದೆಯಲ್ಲ ಫೋಟೋ. ಬರೀ ಪಬ್ಲಿಸಿಟಿ ಮಾಡ್ತಾರೆ, ಇದು ಮಾಡ್ತಾರೆ ಮೇಡಮ್, ಕೆಲಸ ಸರಿಯಾಗಿ ಆಗಲ್ಲ, ಅದೇ ಬೇಜಾರು. ಇದು ಅವರು ಬೇಡ ನೋಡಿ, ಈ ಥರ ಪೇಪರಲ್ಲೆಲ್ಲ ಬಂದಿತ್ತು. ಇದು ಪೇಪರಲ್ಲಿ, TV 9ನಲ್ಲಿ ಮನೆಗೆ ಕೊಟ್ಟೋಗಿ. ಪ್ರಯೋಜನ ಏನಿಲ್ಲ, ಕಾರ್ಯರೂಪಕ್ಕೆ ಎಷ್ಟು ಬಂದಿದೆ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ಏನನ್ಸುತ್ತೆ ಅಂದರೆ ಬರೀ ಓಟ್ ಹಾಕೋದಕ್ಕೆ ಅಷ್ಟೇನ ನಮ್ಮ ಪವರ್ ಇರೋದು ಅಂತ ಅನಿಸ್ಬಿಡುತ್ತೆ. ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ ಪ್ರಜೆಗಳನ್ನ ಅಂತ. ಇನ್ನು ಯಾವುದನ್ನು ಕೇಳೋಂಗೆ ಇಲ್ವಲ್ಲ ಮೇಡಮ್. ಏನೇನು ನಡೆದ್ರೂ ಸುಮ್ಮನೆ ಇರಬೇಕಲ್ಲ ನಾವು. ವಿಶ್ರಾಂತಿ ಪಡೆಯುತ್ತಿದ್ದ ಅವಾಗ ನಿಮ್ಮ ಮ್ಯಾರೇಜ್ ಆಗಿದೆಯಾ? ಹಾಂ, ಮ್ಯಾರೇಜ್ ಆಗಿದೆ. ಇಬ್ಬರು ಇದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ನಿಮ್ಮದು ಇದೇ ಊರ ಮೇಡಮ್?
ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ? ಇನ್ಸ್ಟಾ ಅಷ್ಟೇ ಮೇಡಮ್ ಯೂಸ್ ಮಾಡ್ತೀನಿ. ಏನೋ ಸ್ವಲ್ಪ ನನಗೆ ಇದು ಮಾಡಿರೋಷ್ಟು ಇದು ಮಾಡ್ತೀನಿ. ಸ್ಟೋರೇಜ್ ಫುಲ್ ಆಗುತ್ತಲ್ಲ. ಕಾವೇರಿ ಗಣೇಶ್ KAVERY gmail.com. ಅದೇ ಇದಕ್ಕೆ ಹಾಕಿದ್ದಾರೆ ರಾಯಚೂರು ಜಿಲ್ಲೆ. ನಾನು ಎಲ್ಲ ಎಲ್ಲೆಲ್ಲೂ ಪ್ರೋಗ್ರಾಮ್ಗೆಲ್ಲ ಭಾಗವಹಿಸ್ತೀನಲ್ಲ, ಎಲ್ಲನೂ ಹಾಕ್ತಿರ್ತೀನಿ. ಒಂದೊಂದ್ಸರಿ ರೀಲ್ಸ್ ಹಾಕ್ತಿರ್ತೀನಿ. ಹೌದು ಕೂತಿದ್ದಾರೆ ಅವ್ರು ಹೇಳಿದ್ರು ನೀವು ಪ್ರೆಸ್ ಅಲ್ಲ ಅಂತ ಸುಮ್ಮನೆ ಮಾತಾಡ್ತಾ ಇದ್ದೆ. ಎಲ್ಲೆಲ್ಲಿ ಊರು ಹೇಳಿದ್ರೆ ಗೊತ್ತಾಗುತ್ತೆ. ಎಂತ ಮೇಡಮ್ ಬೆಳಗ್ಗೆನೆ ಹೇಳಿದ್ದ. ಅವತ್ತು ಹಿಂಗೆ ಮಿಸ್ ಆಯ್ತು. ಇವತ್ತು ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ನಡೆಯೋಕೆ ಆಗ್ತಿಲ್ಲ. ದಿನ ನಡೀತಾ ಇದ್ದೆ, ಇವತ್ತು ಯಾಕೋ ಪೂರ್ತಿ ಆಗ್ತಾನೆ ಇಲ್ಲ. ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಮಾಂಗಲ್ಯ ಮಂದಿರದಲ್ಲಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂತ. ತುಂಬಾ ಇಲ್ಲ, ತುಂಬಾ ಸುಸ್ತಾಗ್ತಿದೆ ಇವತ್ತು, ಯಾಕೋ ನಡೆಯೋಕೆ ಆಗ್ತಾಯಿಲ್ಲ. ಏನು ಹಲೋ ಮೇಡಮ್. ನಮಸ್ಕಾರ. ಇಲ್ಲಿ ಕೂತ್ಕೊಳ್ಳಿ ಮಾತಾಡಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದು? ನನ್ನ ಹೆಸರು ಮಂಜುಳಾ ನಗಿಮುಖ ಅಂತ. ಬೆಂಡೋಣಿ ಗ್ರಾಮ, ಲಿಂಗಸ್ಕೂರು ತಾಲೂಕು, ರಾಯಚೂರು ಜಿಲ್ಲೆ ಬರುತ್ತೆ ಮೇಡಮ್. ಒಂದು ನಿಮಿಷ ಆಯ್ತಾ ನಿಂದು ಕ್ಯಾಶ್ ನಮಸ್ಕಾರ. ನನ್ನ ಹೆಸರು ಮಂಜುಳಾ ನಗಿಮುಖ ಅಂತ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು, ಬೆಂಡೋಣಿ ಗ್ರಾಮದಿಂದ ಬಂದಿದ್ದೀನಿ ಮೇಡಮ್. ನನಗೆ ಈಗ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ದಂಗೆ ಆಗ್ಬಿಟ್ಟಿದೆ ನಿಜವಾಗ್ಲೂ. ನಮ್ಮಂಥವ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬರೀ ಓಟಿಗೆ ಮಾತ್ರ ಸೀಮಿತ ಆಗಿದ್ದೀವ, ಏನು ಕತೆ ಅಂತಲೇ ಗೊತ್ತಾಗ್ತಿಲ್ಲ. ಧ್ವನಿ ಎತ್ತೋ ಹಾಗೆ ಇಲ್ಲ ನಾವುಗಳು. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ವಿಚಾರದಲ್ಲಿ. ಸಾಮಾನ್ಯ ಮನುಷ್ಯರಾಗಿ ನಾವು ಅಂದರೆ ಸರ್ಕಾರನಾಗಲಿ ಕೇಂದ್ರ ಸರ್ಕಾರನಾಗಲಿ ನಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ಕೇಳೋ ಹಕ್ಕು ನಮಗಿಲ್ವಾ ಅಂತ ಅನಿಸುತ್ತೆ. ಓಟಿಗೋಸ್ಕರ ಮಾತ್ರ ನಮ್ಮನ್ನು ಸೀಮಿತ ಮಾಡಿದ್ದಾರೆ ಅನ್ನೋದು ಅಷ್ಟು ಮಟ್ಟಿಗೆ ನನಗೆ ಬೇಜಾರಾಗಿದೆ ಮೇಡಮ್. ಏನೋ ನರೇಂದ್ರ ಮೋದಿಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಪರ್ಮಿಷನ್ ಕೊಟ್ಟು ಮನವಿ ಪತ್ರ ಕೊಡ್ತೀನಿ. ಮನವಿ ಪತ್ರ ಇಸ್ಕೋತಾರಾ ಇಲ್ವಾ ಅನ್ನೋದನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಮೇಡಮ್. ನಮ್ಮಂಥ ಸಾಮಾನ್ಯ ಜನರ ಬಗ್ಗೆ ಅವ್ರಿಗೆ ಅರ್ಥ ಆದರೆ ನಿಜವಾಗ್ಲೂ ಇಸ್ಕೋತಾರೆ ಅನ್ನೋ ಉದ್ದೇಶದಿಂದ ಹೋಗ್ತಿದ್ದೀನಿ ಮೇಡಮ್. ಪಾದಯಾತ್ರೆನ ನಡ್ಕೊಂಡೇ ಹೊರಟಿದ್ದೀರಾ? ನಿಮ್ಮ ಜೊತೆಗೆ ಯಾರೂ ಇಲ್ಲ? ಇಲ್ಲ ಮೇಡಮ್. ಹಾಲ್ಟಿಂಗ್ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಹಾಲ್ಟಿಂಗೆಲ್ಲ ಆ ಊರುಗಳಲ್ಲಿ ನಿಲ್ಲಿಸ್ತಾರೆ. ಏನು ಹೋಗ್ತಿದ್ಯಮ್ಮ, ಏನು ಎತ್ತ ಅಂತ ಕೇಳಿದಾಗ ಹಿಂಗೆ ಒಬ್ಬಳೇ ಹೋಗ್ತಿದ್ದಾಳೆ ಅಂದ್ಬಿಟ್ಟು ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಂತ ಅನಿಸ್ತಿಲ್ವಾ? ಇದುವರೆಗೂ ಏನೂ ಅನಿಸಿಲ್ಲ ಮೇಡಮ್. ಫ್ಯಾಮಿಲಿ ಇದ್ದಾರೆ, ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ. ಮಕ್ಕಳು ಓದ್ತಾ ಇದ್ದಾರಾ? ಒಬ್ಬರು 4ನೇ ಕ್ಲಾಸು, ಒಬ್ಬರು 2ನೇ ಕ್ಲಾಸು. ಈಗ ನನ್ನ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ತಿರೋದು. ನನ್ನ ಮಗಳು ಅವ್ರಿಗೆ ಅನುಕೂಲಗಳು ಸಿಗಬೇಕು ಅನ್ನೋ ಕಾರಣಕ್ಕೆ, ಅಂದರೆ ಸಾಮಾನ್ಯ ಜನರಿಗೆ ಸರ್ಕಾರದಿಂದ ಸಿಗೋಂಥ ಸೌಲಭ್ಯ ನೇರವಾಗಿ ಸರಿಯಾಗಿ ಸಿಗ್ತಾನೇ ಇಲ್ಲ ಮೇಡಮ್. ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೂ ಅದೇ ಕತೆ. ಪ್ರತಿಯೊಂದು ಸರ್ಕಾರ ಅನ್ನೋದರಲ್ಲಿ ಏನೇನು ಬರುತ್ತೋ ಅಂತಲ್ಲೆಲ್ಲ ಸಾಮಾನ್ಯ ಜನರಿಗೆ ನ್ಯಾಯನೇ ಇಲ್ಲ ಮೇಡಮ್. ಇನ್ನೇನಾದರೂ ಹೇಳೋದಿದೆಯಾ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಸರ್ಕಾರದ ಮೇಲೆ ಇರೋಂಥ ಗೌರವ ಪೂರ್ತಿಯಾಗಿ ಹೋಗ್ಬಿಟ್ಟಿದೆ ಮೇಡಮ್. ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಬೇಜಾರಾಗ್ತಿದೆ. ನಮ್ಮಂಥ ಸಾಮಾನ್ಯ ಜನರಿಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಾವು ಹೆಂಗೆ ಧ್ವನಿ ಎತ್ತಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ಗೊತ್ತಾಗ್ತಿಲ್ಲ ಮೇಡಮ್ ನಮಗೆ. ಈಗ ನೀವು ಯಾವ ಊರಲ್ಲಿದ್ದೀರಾ ಗೊತ್ತಾ? ತೀರ್ಥಹಳ್ಳಿ ರೂಟಲ್ಲಿದ್ದೀನಿ ಅಂತ ಗೊತ್ತು. ಇದು ಕೊಣಂದೂರು. ಧನ್ಯವಾದ. ಬಂದ್ರಂತನಾ ಕೇಳ ಬಿಡು. ಎಲ್ಲಿದೆ ತಂದ್ಕೊಡ. ಇಲ್ಲ ಹೇಳಿರಿ. ಇಲ್ಲ ಊಟ ತಿಂಡಿ ಎಲ್ಲ ನಿಮಗೆ ಮಾಡ್ತೀನಿ. ಮತ್ತೆ ಇದು ಸ್ನಾನ ಎಲ್ಲ ದೇವಸ್ಥಾನ ಈಗ ಅಲ್ಲಿ ಮುಂಚೆ
ಅಲ್ಲಿ ಯಾರೋ ವಿಚಾರಿಸಿದ್ರೆ ನಿಮಗೆ? ಹಾಂ, ಅಲ್ಲಿ ಅಂದರೆ ಕತ್ಲಾಗಿತ್ತು ನಾನು ಬರೋಷ್ಟರಲ್ಲಿ ಪೂರ್ತಿಯಾಗಿ. ಕಮ್ಯುನಿಟಿ ಅವ್ರಿಗೆ ಹೇಳಿ ಆಮೇಲೆ ಅಲ್ಲಿ ಯಾರೋ ಪೊಲೀಸ್ ಯಾರು ಹೇಳಿದ? ಬನ್ನಿ, ಅಲ್ಲಿ ಟಿಫನ್ ಆಯ್ತು ನಿಮ್ದು? ಎಲ್ಲಿ ಆಗಿದೆ ಮಾಡಿದ್ರಿ? ಮೇಡಮ್, ಸ್ವಲ್ಪ ಸುಸ್ತಾಗ್ತಿದೆ ಅದಕ್ಕೆ. ಅಲ್ಲಿ ಎಳ್ನೀರು ಏನಾದ್ರು ಕುಡಿತೀರಾ ಅಥವಾ ಟಿಫನ್ ಮಾಡ್ತೀರಾ? ಇಲ್ಲ, ಟಿಫನ್ ಆಗಿದೆ ಮೇಡಮ್ ನಂದು. ಎಲ್ಲಿ ಮಾಡಿದ್ರಿ? ಹಿಂದೆ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ಮಾಡಿದ್ದೀನಿ. ಇಲ್ಲೇ ಒಂದ್ 2 ನಿಮಿಷ ಇಲ್ಲಿಲ್ಲ. ಪಾರ್ಸೆಲ್ ತಂದ್ಕೊಡೋದಾ? ಮಧ್ಯಾಹ್ನಕ್ಕಾದ್ರೂ ಆಗುತ್ತೆ. ಬೇಡ ಬೇಡ. ಮತ್ತೆ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋದ್ರೆ? ಇಲ್ಲ, ಹೋಗ್ತೀನಿ. ಹಂಗೆ ಹೌದಾ? ಹಂಗಾದ್ರೆ ಒಂದು ಕೆಲಸ ಮಾಡಿ, ಒಂದು ಇದು ತೀರ್ಥಹಳ್ಳಿವರೆಗೂ ಅಷ್ಟೇ ಅಲ್ಲ? ಹಾಂ, ಹೋಗೋದು ನಿಮಗೆ ಮಧ್ಯಾಹ್ನ ಆಗುತ್ತೆ. ಅದೇ ಸ್ವಲ್ಪ ರೆಸ್ಟ್ ಮಾಡೇ ಹೋಗ್ತೀನಿ. ಇವತ್ತು ಯಾಕೋ ಆಗ್ತಾ ಇಲ್ಲ. ನೋಡಿ ಟಿಫನ್ ಏನು ಬೇಡ, ಒಂದು ವಾಟರ್ ಬಾಟ್ಲು ಕೊಡಿ ಸಾಕು ಅಷ್ಟೇ. ಇಲ್ಲೇ ಎಲ್ಲಾದರೂ ಇರ್ಬೋದು ನೋಡಿ ಸರ್, ವಾಟರ್ ಬಾಟ್ಲು ಒಂದು ಸಾಕು ಅಷ್ಟೇ. ವಿಚಿತ್ರ ಆಗ್ಬಿಟ್ಟಿದೆ ನಮ್ಮ ಸರ್ಕಾರ. ಎಲ್ಲಿ ಬಿಡಿ, ನಾವೆಲ್ಲ ಕುತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅಂತದ್ರಲ್ಲಿ ನೀವು ಹೊರಟಿದ್ದೀರಿ. ಅಲ್ಲ, ಎಲ್ಲರಿಗೂ ಅನ್ಸುತ್ತೆ, ಎಲ್ಲರೂ ಧ್ವನಿ ಎತ್ತಬೇಕಲ್ಲ. ಧ್ವನಿ ಎತ್ತಿದ್ರೆ ಮಾತ್ರ ಸರ್ಕಾರಕ್ಕೆ ಬಿಸಿ ಮುಟ್ಟೋದು ಮೇಡಮ್, ಇಲ್ಲಾಂದ್ರೆ ಬಿಸಿ ಮುಟ್ಟೋದಿಲ್ಲ ಅವರು. ಯಾಕೆ ಸೈಲೆಂಟಾಗಿರ್ತಾರೋ, ಎಲ್ಲನೂ ಯಾಕೆ ಸಹಿಸ್ಕೊಂಡಿರ್ತಾರೋ ಅಂತ ಅನ್ನಿಸ್ತಿದೆ. ಕಣ್ಣಿಗೆ ಕಾಣಿಸಿದ್ರು ಸಪೋರ್ಟ್ ಇದ್ದಾರಾ ನಿಮ್ಗೆ ಈ ಥರ ಎಲ್ಲ ಪಾದಯಾತ್ರೆ ಮಾಡಲಿಕ್ಕೆಲ್ಲ? ಹಾಂ, ಪಾದಯಾತ್ರೆ ಮಾಡ್ಲಿಕ್ಕೆ ಅಂದರೆ ನಂಗೆ ತಂದೆ ತಾಯಿ ಮನೆ ಬಿಟ್ಟಿದ್ದು ಸುಮಾರು ದಿನನೇ ಆಗುತ್ತಲ್ಲ? ಹಾಂ, 12-13 ದಿನ ಆಗ್ತಾ ಬಂತು. ನಂಗೆ ತಂದೆ ತಾಯಿ ಇಲ್ಲ, ಅತ್ತೆ ಮಾವ. ಅದು ಇವಾಗ ಅಂದರೆ ಸೆಕೆಂಡ್ ಮ್ಯಾರೇಜ್ ಆಗಿರೋದು. ನಾನು ಫಸ್ಟ್ನೇ ಮ್ಯಾರೇಜ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಹಿಂಗೆ ನ್ಯಾಯ ಕೊಡೋಕೆ ಹೋದರೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ನನಗೆ. ಹಂಗಾಗಿ ನನಗಾಗೋದು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ. ಏನೋ ಒಂದು ಒಟ್ಟಿನಲ್ಲಿ ಒಳ್ಳೇದಾಗುತ್ತೆ ಅಂತ. ಅಂದರೆ ನಮ್ಮ ತಾಯಿ ತೀರ್ಕೊಂಡು ಫಸ್ಟ್ನೇದು ಪ್ರಾಬ್ಲಮ್ ಆಗಿ. ಅದು ಗ್ರೇಟ್, ನೀವು ಹೊರಟಿದ್ದೀರಲ್ಲ ಮನೆಲ್ಲ. ಈಗ ನಮ್ಗೆ ಏನಾದರೂ ಕಷ್ಟ ಅಂತ ಬಂದರೆ ನಾವು ಮೊದಲು ನೆನಪಾಗೋದೇ ಸರ್ಕಾರದ ಪೊಲೀಸ್ ಸ್ಟೇಷನ್ ಆಯಿತು, ಯಾವುದೇ ಆಗಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬ್ಕೊಂಡಿರೋ ಕಡೆನೇ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ಯಾರನ್ನ ಕೇಳಬೇಕು ಹೇಳಿ ನಾವು? ಈಗ ಇದು ಮಠ ಎಲ್ಲ ಸಿಕ್ಕಿದ್ರೆ ಅಲ್ಲಿ ಇರ್ತಿರೋ ಓಕೆ, ಇಲ್ದಿದ್ರೆ ಹಳ್ಳಿಗಳಲ್ಲಿ ಉಳಿಸ್ಕೋತಾರೆ ಮೇಡಮ್. ಒಬ್ಬಳೇ ಬರ್ತಿದ್ದಾಳೆ. ಹಾಂ, ಇದೆ ನಿಜವಾಗ್ಲೂ ಉಳಿಸ್ಕೋತಾರೆ. ಹಾಂ, ಮೋಸ. ಅದೇನೋ ಗೊತ್ತಿಲ್ಲ ಇದುವರೆಗೂ ನನಗೆ, ನಿಜವಾಗ್ಲೂ ಏನೋ ದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಯಾವ ಥರದ್ದು ಯಾವುದೇ ತೊಂದರೆ ಆಗಿಲ್ಲ. ಅಂದರೆ ದಾರಿ ಸ್ವಲ್ಪ ಕಿರಿಕ್ ಮಾಡಿದ್ದಾರೆ ಬಿಟ್ಟರೆ ಉಳ್ಕೊಳೋ ವ್ಯವಸ್ಥೆಯಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿಲ್ಲ ಮೇಡಮ್. ಆ ಥರ ತೊಂದರೆಗಳಾಗಿಲ್ಲ. ಇನ್ನೂ ಸಿಟಿಲೇ ಪ್ರಾಬ್ಲಮ್ ಆಗುತ್ತೆ, ಹಳ್ಳಿಲಿ ಆಗಲ್ಲ ಮೇಡಮ್ ಉಳ್ಕೊಳಕ್ಕಾಗಲಿ ಯಾವುದಕ್ಕೆ. ಘಾಟಿ ಇಳಿಬೇಕು. ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ ಟೋಟಲ್ ಘಾಟಿ. ಒಟ್ನಲ್ಲಿ ಬೆಳಗ್ಗೆ ಟೈಮ್ ಹೋದರೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಇಲ್ಲ, ಇವತ್ತು ಸ್ವಲ್ಪ ಅಂದರೆ ಇವತ್ತು ರೆಸ್ಟ್ ಬೇಕು ಅನ್ನಿಸ್ತಿದೆ ಬಾಡಿ. ಕಂಟಿನ್ಯೂ ನಡೆದಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ನಡಿಬೋದು. ಆದರೆ ಈ ಜನ ಸರಿ ಇರೋದಿಲ್ಲ, ಹಂಗಾಗಿ 5:30-6 ಗಂಟೆಗೆಲ್ಲ ಕ್ಲೋಸ್ ಮಾಡಿದ್ರೆ ಒಳ್ಳೇದು. ಯಾಕಂದರೆ ಒಬ್ಬಳೇ ಹೋಗ್ತಿರ್ತೀನಲ್ವ. ಹಾಂ, ಫಸ್ಟ್ ಹಾಂ, ಅವ್ರು ಬರ್ತಾರೆ ಅಂತಲೇ ಬರ್ತಾ ಇರೋದು. ಅವ್ರಿಗೆ ಮನವಿ ಪತ್ರ ಕೊಡಲಿಕ್ಕೆ ಅಂತ. ನಮ್ಮ ಪರಿಸ್ಥಿತಿ ಅವ್ರಿಗೆ ತಿಳಿಬೇಕು ಅಂತ ನೇರವಾಗಿ. ಆಫೀಸಿಗೆ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡಿದ್ರೆ ನೀವು ಹೊರಡುವಾಗ? ಸಪೋರ್ಟ್ ಮೇಡಮ್, ಪೊಲೀಸವ್ರ ಪರ್ಮಿಷನ್ ತೊಗೊಂಡೇ ಬಂದಿದ್ದೀನಿ.